ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಡೆಲ್ಲಿಗೆ ಹೋಗಿ ಕಾರನ್ನು ತೊಗೊಂಡು ಬರಬೇಕಾದ್ರೆ ನಮ್ಮ ಬಳಿ ಇರಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಮತ್ತು ಕ್ಯಾಶನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು, RTGS ಅಥವಾ ಕ್ಯಾಶ್ ಯಾವ ಮೆಥಡ್ಗಳು ಯೂಸ್ ಆಗುತ್ತೆ, ಪೇಮೆಂಟ್ ಮಾಡಲಿಕ್ಕೆ ಕ್ಯಾಶ್ ಎಷ್ಟು ತೊಗೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಈ ವಿಡಿಯೋನ ಸಂಕ್ಷಿಪ್ತವಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ವಿವರಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮೇ ಬಿ ನಿಮ್ಗೊಂದು ಸ್ವಲ್ಪ ಐಡಿಯಾ ಕೂಡ ಸಿಗಬಹುದು. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಜೆನ್ಯೂನ್ ಯೂಸ್ಡ್ ಕಾರ್ ಬೈಯಿಂಗ್ ಟಿಪ್ಸ್ ಮತ್ತು ಕಾರ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿಗೋಸ್ಕರ ಈ ಒಂದು ಕನ್ನಡ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ ಕಾರನ್ನು ತೊಗೋಬೇಕು ಅಂತ ಇದ್ದರೋ ಅಂಥವ್ರಿಗೆ ಈ ವಿಡಿಯೋನ ಕೂಡ ಶೇರ್ ಮಾಡಿ. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಡೆಲ್ಲಿಗೆ ಹೋಗಬೇಕಾದ್ರೆ ಸಾಕಷ್ಟು ಮೆಥಡ್ ಇರುತ್ತೆ. ಅದು ಆಲ್ರೆಡಿ ನಾನು ಸಾಕಷ್ಟು ವೀಡಿಯೋದಲ್ಲಿ ಹಿಂದಿನ ವೀಡಿಯೋಲ್ಲ ಹೇಳಿದ್ದೀನಿ. ಸೊ ನೀವು ಬೈ ಟ್ರೈನ್ ಕೂಡ ಹೋಗಬಹುದು, ಬೈ ಫ್ಲೈಟ್ ಕೂಡ ಹೋಗ್ಬೋದು. ಬಸ್ಸಲ್ಲೆಲ್ಲ ವರ್ಕೌಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಟೈಮ್ ವೇಸ್ಟ್, ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಸಾಧಾರಣವಾಗಿ ಯಾವ ಟ್ರೈನಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ನಾನು ಶನಿವಾರ ನೈಟು ಒಂದು ಇರುತ್ತೆ ದುರಂತೋ ಎಕ್ಸ್ಪ್ರೆಸ್ ಯಾವುದೋ ಬರುತ್ತಪ್ಪ, ಅದ್ರಲ್ಲಿ ಸಾಧಾರಣ ನಾನು ಅದರಲ್ಲೇ ಹೋಗೋದು. ಅದು ಬಿಟ್ಟರೆ ಫ್ಲೈಟಲ್ಲಿ ಹೊರಟೋಗ್ತೀನಿ. ಮೆಜಾರಿಟಿ ಈಗ ಕಸ್ಟಮರ್ ನನಗೆ ಹೆಂಗೆ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಕೆಲವು ಸಲ ಅರ್ಜೆಂಟ್ ಇರ್ತದೆ, ಅವಾಗ ಫ್ಲೈಟಲ್ಲಿ ಹೋಗಬೇಕಾಗುತ್ತೆ. ಕೆಲವು ಸಲ ನೋ ಪ್ರಾಬ್ಲಮ್, ನಿಮ್ಗೆ ಆರಾಮಾಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಬಟ್ ನಾನು 50-50 ಅದರಲ್ಲೂ ಹೋಗಿದ್ದೀನಿ, ಇದರಲ್ಲೂ ಹೋಗಿದ್ದೀನಿ. ಸೊ ಫ್ಲೈಟಲ್ಲಿ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು 6,500 to 7,000 ಒಳಗಡೆ ಇರ್ತದೆ. ಸೊ ನೀವು ಇನ್ನೊಂದು ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗುವಂಥದ್ದಿದೆ. ಕೆಲವು ಕಡೆ ಈಗ ಯಾವುದು ಹೈದರಾಬಾದ್ ಸ್ಟಾಪ್ ಕೊಟ್ಟು ಹೋಗೋದಿದೆ, ಇನ್ನೊಂದು ಕೆಲವು ಮುಂಬೈ ಸ್ಟಾಪ್ ಕೊಟ್ಬಿಟ್ಟು ಹೋಗೋದಿದೆ, ಕೆಲವು ಡೈರೆಕ್ಟ್ ಇದೆ. ಎಲ್ಲ ಫ್ಲೈಟ್ ಇದೆ, ನಾಟ್ ಎನ್ ಇಶ್ಯೂ, ಹೋಗ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ನೈಟ್ ಶನಿವಾರ ಹತ್ತಿದ್ರೆ ಇಲ್ಲಿಂದ 12 ಗಂಟೆಗೋ ಏನೋ ಇದೆ ಅದು ಟ್ರೈನು. ಅಲ್ಲಿ ನಾನು ಸೋಮವಾರ ಬೆಳಗ್ಗೆ ಇಲ್ಲಿರ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಅದು ಬೆಸ್ಟ್, ಅದು ಈಸಿ. ಅದು ನಮಗೆ ಅಟ್ಲೀಸ್ಟ್ ಭಾನುವಾರ ಹೆಂಗೋ ಹೊರಟೋಗುತ್ತೆ, ಸೀಟ್ ಸಿಗುತ್ತೆ. ಒಂದೊಂದು ಸಲ ಸ್ಲೀಪರ್ ಸೈಡ್ ಸಿಗುತ್ತೆ, ಒಂದೊಂದು ಸಲ ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಇಟ್ಸ್ ಓಕೆ, ಬಟ್ ಮ್ಯಾನೇಜಬಲ್ ಆಗಿರುತ್ತೆ. ಬಟ್ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಫ್ಲೈಟ್ನ ತೊಗೊಳಕ್ಕೆ ಹೋಗಬೇಡಿ. ಮೊದಲೇ ಪ್ರೀ ಬುಕ್ ಮಾಡಿದ್ರೆ ಇಟ್ಸ್ ಓಕೆ, ಬಟ್ ಅರ್ಜೆನ್ಸಿನಲ್ಲಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, ಸರಿನಾ? ಸೊ ಬರಬೇಕಾದ್ರೆ ನೀವು ಬೈ ರೋಡ್ ಬರೋದು, ನೀವೇನೋ 2-3 ಹೋಗಿದ್ರೆ ಬೈ ರೋಡ್ ಬರೋದು ಬೆಸ್ಟ್ ಆಪ್ಷನ್, ಬೆಸ್ಟ್ ಆಪ್ಷನ್. ಯಾಕಂದರೆ ನಾವು ಸ್ವಲ್ಪ ಅವ್ರು ಓಡಿಸ್ಬೋದು, ಸ್ವಲ್ಪ ಇವ್ರು ಓಡಿಸ್ಬೋದು. ಗಾಡಿಗೂ ಕೂಡ ಒಂದು 2 ಅವರ್ ರೆಸ್ಟ್ ಮಾಡಿ ಓಡಿಸೋದ್ರಿಂದ ನೀವು 2 days ಒಳಗಡೆ 2 daysಲ್ಲೇ ನೀವು ಆರಾಮಾಗೆ ನಿಮ್ಮ ಬೆಂಗಳೂರನ್ನ ಅಥವಾ ಕರ್ನಾಟಕನ ರೀಚ್ ಮಾಡ್ಕೋಬಹುದು. ಇದು ಈಸಿ. ನೀವು ಒಬ್ಬರೇ ಹೋಗಿದ್ರೆ ನೀವು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿ ನೀವು ಟ್ರೈನ್ ಅಥವಾ ಬಸ್ನಲ್ಲಿ ಬರೋದು ಅದು ಒಳ್ಳೆ ಆಪ್ಷನ್. ಅಥವಾ ನಿಮ್ಮ ಕೈಲಿ ಆಗುತ್ತೆ ಅಂತ ಹೇಳಿದ್ರೆ ನೀವು ರಿಸ್ಕ್ ತೊಗೊಂಡು ಬರ್ಬೋದು. ನಾನು ಒಬ್ಬನೇ ಹೋಗ್ಬೇಕಾದ್ರೆ ನಾನು ಏನೆಲ್ಲ ಅನುಭವಿಸ್ತು ಅಂತ ಹೇಳಿ ನಾನು ಲಾಸ್ಟು 2-3 ವೀಡಿಯೋದಲ್ಲಿ ಇದೆ ಹಾಕಿದ್ದೀನಿ. ಡೆಲ್ಲಿಯಿಂದ ಬೆಂಗಳೂರು ಬರಬೇಕಾದ್ರೆ ಏನೇನೆಲ್ಲ ಅವಸ್ಥೆ ಆಗುತ್ತೆ ಅಂತ ಒಂದು 2-3 ರೆಫರೆನ್ಸ್ ಪ್ರಕಾರ ವೀಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂತ ಹೇಳಿದ್ರೆ ವೀಡಿಯೋದಲ್ಲಿ ಇರುತ್ತೆ, ನೋಡಿ. ಸೊ ನೀವು ಹೋಗಬೇಕಾದ್ರೆ ನಿಮಗೆ ನೀವು ಓನ್ ವೆಹಿಕಲ್ ಹೋಗ್ತಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರನ್ನ ವೆಹಿಕಲ್ ತೊಗೊಂಬರೋ ಕಾನ್ಸೆಪ್ಟ್ ಇದ್ದರೆ ನೀವು ಎಷ್ಟು ಬೇಕಾದ್ರೂ ಕ್ಯಾಶ್ ತೊಗೊಂಡು ಹೋಗಬಹುದು. ಬಟ್ ಸೇಫರ್ ಸೈಡ್ ಪ್ರಕಾರ ನಾನು ಹೇಳ್ತಿದ್ದೀನಿ, ದಯವಿಟ್ಟು ನೀವು ಕ್ಯಾಶ್ನ ಕ್ಯಾರಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನೀವು ಹೋಗ್ತಾ ಇರೋಂಥದ್ದು ರೋಡ್ ಬೇಕಾದ್ರೆ ಏನು ಬೇಕಾದ್ರೂ ಆಗಬಹುದು. ಯಾಕಂದರೆ ನಿಮಗೆ ನಮ್ಮ ಕರ್ನಾಟಕದಲ್ಲೇ ಒಂದು ಲೆವೆಲ್ಗೆ ಸೇಫ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಹಾರಾಷ್ಟ್ರನೂ ಓಕೆ, ಒಂದು ಲೆವೆಲ್ಗೆ ಓಕೆ. ಕೆಲವೊಂದು ಲಂಚದ ಪ್ರಕರಣಗಳು ನಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದನ್ನು ಹೊರತುಪಡಿಸಿದ್ರೆ ಅದು ಕೂಡ ನಿಮಗೆ ಸೇಫ್. ಬಟ್ ನೀವು ಸೆಂಟ್ರಿಗೆ ಹೊಟ್ಟೋದ್ರಿ, ಈಗ ಮಧ್ಯಪ್ರದೇಶ್ ಕೊಟ್ಟೋದ್ರಿ, ಝಾನ್ಸಿ ಆಗಿರಬಹುದು, ಭೋಪಾಲ್ ಆಗಿರಬಹುದು, ಅಥವಾ ನೀವು ಈ ಕಡೆಯಿಂದ ಹೋದರೆ ರಾಜಸ್ಥಾನ ಆಗಿರಬಹುದು, ಈ ಕಡೆ ಆಗ್ರಾ ಆಗಿರ್ಬೋದು, UPಗೆ ಆಗ್ರಾ ಬರುತ್ತೆ ನಿಮ್ಗೆ ಈ ಕಡೆಯಿಂದ ಹೋದ್ರೆ, ನಾಗ್ಪುರ್ ಕಡೆಯಿಂದ ಹಿಂಗೆ ಟಚ್ ಮಾಡ್ತೀನಿ ಅಂದರೆ. ಸೊ ಅದೆಲ್ಲ ನಿಮ್ಗೆ ಹೈಲಿ ರೆಕಮೆಂಡಬಲ್ ಮಾಡೋದಿಲ್ಲ ನಿಮಗೆ ಕ್ಯಾಶ್ನ ತೊಗೊಂಡು ಹೋಗೋದಕ್ಕೆ. ಮೇ ಬಿ ಒಂದು 50 to 1 lakh ನೀವು ಒಬ್ಬರೇ ಇದ್ದರೆ ಅದು ಬೇಡ ಅಂತ ಹೇಳ್ತೀನಿ. ನೀವೇನೋ ಒಂದು 2-3 ಇದ್ದರೆ 1 lakhವರೆಗೂ ನೀವು ಕ್ಯಾಶ್ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಹೋಗಿ ನಿಮಗೆ ಗಾಡಿ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಬೆಟರ್ RTGSನ ಮಾಡಿ. ಅಥವಾ ನಿಮಗೆ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ಮೊದಲೇ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಅವ್ರ ಅಕೌಂಟ್ ನಂಬರನ್ನು ನೀವು 24 hours ಅಥವಾ 148 hours ಮುಂಚೆನೇ ಸ್ಟೋರ್ ಮಾಡಿ ಇಟ್ಕೊಂಬಿಡಿ. ಸೇಫ್ ಬೆನಿಫಿರಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನೀವು 24 hours ಆದಮೇಲೆ ಅವ್ರಿಗೆ ನೀವು 5 lakhs 6 lakhವರೆಗೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲ ನಿಮಗೆ ಗಾಡಿ ಅವನ ಹತ್ರ ಇಷ್ಟ ಇಲ್ಲ, ಬೇರೆ ಕಡೆ ಇಷ್ಟ ಆಯಿತು ಅಂತ ಹೇಳಿದ್ರೆ RTGSೇ ಮಾಡಿ, ಅದು ಬೆಸ್ಟು. ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಹೋಗುತ್ತೆ, ಅಷ್ಟೊಂದು ತೀರಾ ಯೂಸ್ ಇರಲ್ಲ. ಈಗ ಎಕ್ಸಾಂಪಲ್ ಪ್ರೈವೇಟ್ ಬ್ಯಾಂಕಲ್ಲಿ ನಿಮ್ಗೆ ಅದು ಫ್ರೀ ಕೂಡ ಇದೆ, ನ್ಯಾಷನಲೈಸ್ ಬ್ಯಾಂಕಲ್ಲಿ ಸ್ವಲ್ಪ ಖರ್ಚಾಗುತ್ತೆ. ಬಟ್ ಬೆಟರ್ ಆಪ್ಷನ್ RTGS ಮಾಡೋದು ಸೇಫರ್ ಝೋನ್. ನಿಮ್ಮೊಂದು 1/2 hour 1 hour ಕ್ರೆಡೆನ್ಷಿಯಲ್ ಆಗುತ್ತೆ. ಬಟ್ ಈ ರೀತಿ ಮಾಡೋದು ನಿಮಗೆ ಒಳ್ಳೆಯದು. ಚೆಕ್ ಅಕ್ಸೆಪ್ಟಬಲ್ ಇದೆಯಾ ಅಂತ ಕೇಳಿದ್ರೆ, ಸೊ ಕೆಲವರು ಫ್ರೀಲ್ಯಾನ್ಸಿಂಗ್ ಡೀಲರ್ಗಳೆಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲಿರೋರು ತೆಲಂಗಾಣ ಇವರೆಲ್ಲ ಹೋಗಿ ಯೂಸ್ಡ್ ಕಾರ್ಗಳು ಇಲ್ಲಿ ತಂದು ಡೈರೆಕ್ಟು ನಿಮಗೆ
ಇಲ್ಲಿಗೆ ತಂದಮೇಲೆ ಅವರು ಎನ್ ಒ ಸಿಗೆ ಅಪ್ಲೈ ಮಾಡ್ತಾರೆ. ನಿಮಗೆ ಕಾರ್ ಸ್ಟ್ರೆಚಿಂಗ್ ಎಲ್ಲ ಮಾಡಿ ಚಾಸಿ ನಂಬರ್ ಎಲ್ಲ ಪೆನ್ಸಿಲ್ ಮಾರ್ಕ್ ಮಾಡಿ ಆಮೇಲೆ ಅವ್ರಿಗೆ ಅಲ್ಲಿ ಕಳಿಸಿ ಆಮೇಲೆ ಅವರು ಎನ್ ಒ ಸಿಗೆ ಅಪ್ಲೈ ಮಾಡ್ತಾರೆ. ಸೊ ಅವ್ರುಗಳು ಕೂಡ ತುಂಬ ಜನ ಮಾಡ್ತಿದ್ದಾರೆ, ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ. ಕೆಲವು ಡೀಲರ್ಗಳೇ ಮಾಡ್ತಿದ್ದಾರೆ, ಕೆಲವು ಕರ್ನಾಟಕ ಡೀಲರ್ಗಳು, ತೆಲಂಗಾಣ ಡೀಲರ್ಗಳು ಸಾಕಷ್ಟು ಮಾಡ್ತಿದ್ದಾರೆ. ಸೊ ಆಪ್ಷನ್ಸ್ಗಳಿದೆ, ನಾಟ್ ಅನ್ ಇಶ್ಯೂ. ಇದಂತ ಅದರಲ್ಲಿ ನೀವು ಅಲ್ಲೇಂದನೇ ಹೋಗಿ ತರಿಸ್ಬೇಕಂತಿಲ್ಲ, ಅವರು ತರಿಸ್ಬೋದು. ಅವರೊಂದಷ್ಟು ದುಡ್ಡು ಇಡ್ಸ್ಕೊತಾರೆ, ಒಂದು 50,000 60,000 ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅದರಲ್ಲಿ. ಸೊ ಹಂಗಾಗಿ ವರಿ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಹಾಗೂ ಮಾಡಬಹುದು. ಬಟ್ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ RTGS ಈಸ್ ಗುಡ್ ಆಪ್ಷನ್ ಅಂತ ನಾನು ಹೇಳ್ತಿರೋದು. ಅಥವಾ ನಿಮ್ಮ ಮೊಬೈಲಲ್ಲಿ IMPS ನೋ ಫೀಸ್ ಅಂತ ಹೇಳಿದ್ರೆ ಅದು ಕೂಡ ನಾವು ಮಾಡಿ 24 hours ಮುಂಚೆನೇ ಅವ್ರದ್ದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಮೊಬೈಲ್ ಬ್ಯಾಂಕಿಂಗ್ ಕೂಡ ಮಾಡಬಹುದು. ಕ್ಯಾಶ್ ನಿಮಗೆ ಅಲ್ಲಿ ಅಕ್ಸೆಪ್ಟಬಲ್ ಇದೆ, ಅಲ್ಲಿ ಫುಲ್ ಕ್ಯಾಶ್ ಕೊಟ್ಟರೆ ಇನ್ನೂ ಖುಷಿ ಪಡ್ತಾರಲ್ಲಿ. ಸೊ ಹಂಗಾಗಿ ನೀವು ಕ್ಯಾಶ್ ಹ್ಯಾಂಡ್ಲ್ ಮಾಡೋದನ್ನು ಕಲಿಬೇಕಾಗತ್ತೆ. ಯಾಕಂದರೆ ನೀವು ಹೊರಗಡೆ ಹೋದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಅದು ಹೊಸ ಜಾಗ ಇರುತ್ತೆ, ಮತ್ತು ಅಲ್ಲಿ ನಿಮಗೆ ಕೆಲವು ಸಲ ನಿಮಗೆ ಯಾಕಂದರೆ ನಿಮಗೆ ಸೌತಲ್ಲಿ ಇದ್ದಷ್ಟು ಸೇಫ್ಟಿ ನಿಮಗೆ ನಾರ್ತಲ್ಲಿ ಇರೋದಿಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅದು. ಯಾಕಂದ್ರೆ ನನಗೇನು ಹತ್ರ ಆಗಿಲ್ಲ, ಬಟ್ ನಾನು ಕಂಡಂಗೆ ನನ್ನ ಬೇರೆ ಫ್ರೆಂಡ್ಸ್ಗಳಿಗೆಲ್ಲ ಹೋಗಿ ತಂದಿದ್ದಾರಲ್ವಾ, ಸೊ ಅವ್ರಿಗೆಲ್ಲ ಆ ಕಹಿ ಘಟನೆಗಳು ಆಗಿದೆ. ಸೊ ಹಂಗಾಗಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಯಾವ ಕ್ಯಾಶು ರೆಕಮೆಂಡ್, ನಾನು ಹೋಗ್ಬೇಕಾದ್ರೆ ನನ್ನ ಜೇಬಲ್ಲಿ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿಂದ 600 ರೂಪಾಯಿ ಇಟ್ಟಿದ್ರೆ ಹೆಚ್ಚಷ್ಟೇ, ಸರಿನಾ. ನಾನು ಹೋಗ್ಬೇಕಾದ್ರೆ ಕ್ರೆಡಿಟ್ ಕಾರ್ಡು ತೊಗೊಂಡೋಗಿರ್ತೀನಿ, ಡೆಬಿಟ್ ಕಾರ್ಡು ತೊಗೊಂಡೋಗಿರ್ತೀನಿ. ಅದನ್ನು ನೀಟಾಗಿ ಮಡಿಸಿ ಪ್ಯಾಂಟ್ ಒಳಗೆ ಹಾಕಿ ಚಡ್ಡಿ ಒಳಗೆ ಹಾಕಿ ಅದನ್ನೆಲ್ಲ ಮಡಿಸಿ ಎಲ್ಲೊಂದು ಕಡೆ ಹಾಕಿರ್ತೀನಿ. ಬಟ್ ಲಗೇಜ್ ಕೂಡ ಲಿಮಿಟಾಗಿ ಇಟ್ಕೊಂಡಿರ್ತೀನಿ. ನಾನು ಸ್ಟೇ ಮಾಡಲ್ಲ ಸಾಧಾರಣವಾಗಿ. ಇನ್ ಕೇಸ್ ಮಾಡಿದ್ರೆ ಒನ್ ಡೇ ಮಾಡ್ತೀನಿ, ಇಲ್ಲ ಯಾರನ್ನ ಪೆಟ್ರೋಲ್ ಬಂಕಲ್ಲೇ ನಾನು 12 ಗಂಟೆ 1 ಗಂಟೆವರೆಗೂ ಗಾಡಿ ಓಡಿಸಿ ಪೆಟ್ರೋಲ್ ಬಂಕಲ್ಲೇ ಒಂದು 3 hours 4 hours ನಿದ್ದೆ ಮಾಡಿಬಿಡ್ತೀನಿ. ಇದು ನಾನು ನಾರ್ಮಲಾಗಿ ಮಾಡ್ತೀನಿ. ಸಮ್ಟೈಮ್ಸ್ ರೂಮ್ ಕೂಡ ಬುಕ್ ಮಾಡ್ತೀನಿ. ಸೊ ನೀವು ಹಾಗೆ ಮಾಡಬೇಕಾದ್ರೆ ಅದೆಲ್ಲ ಸೇಫ್ಟಿ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಅಲ್ಲಿಂದ ಬರಬೇಕಾದ್ರೆ ಯಾವತ್ತೂ ಅಷ್ಟೇ ನೀವು ಕ್ಯಾಶ್ ಪೇಮೆಂಟ್ ಮಾಡಬೇಕಾದ್ರೆ ಅಡ್ವಾನ್ಸ್ನ ಮಾಡಬಾರ್ದು ಅಂತ ನಾನು ಲಾಸ್ಟ್ಲಿ ಹೇಳಿದ್ದೆ. ಆದರೆ ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇನ್ ಕೇಸ್ ನಿಮ್ಗೆ ಆಗೋದು ತುಂಬಾ ಇಷ್ಟ ಆಗೋಯ್ತು, ನೀವು ಬೆಳಗ್ಗೆನೇ ಹೋದ್ರಿ 11:30 ಗಂಟೆಗೆಲ್ಲ ಹೋದರೆ ಆ ಗಾಡಿ ನೋಡಿದ್ರಿ, ಎಲ್ಲ ಆ್ಯಂಗಲ್ಲಿದೆ ನಿಮ್ಗೆ ಓಕೆ ಆಯಿತು. ಇವನ್ ಇನ್ಸ್ಪೆಕ್ಷನ್ ಮಾಡಿದ್ದು ನಿಮಗೂ ಇಷ್ಟ ಆಯಿತು, ಬೇರೆಯವರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೂ ಇಷ್ಟ ಆಯಿತು, ಗಾಡಿನೂ ಓಕೆ, ನಿಮ್ಗೆ ರೈಟು ಓಕೆ, ಎಲ್ಲನೂ ಓಕೆ ಅಂತ ಹೇಳಿದ್ರೆ, ಬಟ್ ಆದರೂ ಕೂಡ ಇನ್ನೊಂದು ಒಪಿನಿಯನ್ ತೊಗೊಳ್ಳೋಣ ಅಂತ ನೀವು ಹೋಲ್ಡ್ ಮಾಡ್ತಿದ್ರೆ, ಬಿಕಾಸ್ ಅದು ನಿಮ್ಮ ಮಧ್ಯಾಹ್ನ ಸಂಜೆವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದೇ ಗಾಡಿಗೆ ಎಷ್ಟು ಜನ ಬರ್ತಾರೂ ಇರಬಹುದು. ಸೊ ಅವಾಗ ನೀವು ಅಡ್ವಾನ್ಸ್ ಮಾಡಿ, ಆ ಶಾಪ್ಗೆ ಹೋಗಿ ಡೈರೆಕ್ಟಾಗಿ ಅಡ್ವಾನ್ಸ್ ಮಾಡಿ. ಫೋನ್ಪೇ ಗೂಗಲ್ ಪೇ ಮಾಡಬೇಡಿ, ಅದು ನಿಮ್ಗೆ ಬೆಲೆನೇ ಕೊಡೋಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿಂದ ನೀವು ವೀಡಿಯೋ ನೋಡಿ ಫೋಟೋಸ್ ನೋಡಿ ಪೇಮೆಂಟ್ ಮಾಡಬೇಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ಹೋಗಿ ನೇರವಾಗಿ ನೋಡಿ ಪೇಮೆಂಟ್ ಮಾಡಿ. ಇನ್ನೊಂದು 2-3 ಕಡೆ ಎಲ್ಲ ವಿಚಾರಿಸ್ಕೊಂಬನ್ನಿ, ಎಲ್ಲೂ ಇದಕ್ಕಿಂತ ಬೆಸ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಬಂದು ತಗೊಳ್ಳಿ, ಹಂಗೆ ಮಾಡಿ. ಅಥವಾ ಇದಕ್ಕಿಂತಲೂ ಬೆಸ್ಟಾಗಿ ಸಿಕ್ತು, ಏನಪ್ಪ ಮಾಡೋದು, 5,000 ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಇವನ ಹತ್ರನೇ 10,000 ನೆಗೋಷಿಯೇಟ್ ಮಾಡ್ತಾರೆ. ಅಲ್ಲಿ ನಿಮ್ಗೆ 10 ಮಾಡ್ತಾರೆ, 20 ಮಾಡ್ತಾರೆ, ನೆಗೋಷಿಯೇಟ್ ಮಾಡಿ ಅವ್ರಿಗೆ ಹೇಳಿ ಇನ್ನೊಂದು ಡೀಲ್ ಕೊಡ್ತೀನಿ ನಿಮಗೆ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತ ಹೇಳಿ, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮದೆಲ್ಲ ಇದು ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನಿಮ್ಗೆ ಚೆನ್ನಾಗಿ ಫಾಲೋವರ್ಸ್ ಇದ್ದಾರೆ, ನಿಮ್ಮದೊಂದು ಪ್ರಮೋಷನಲ್ ಫೋಟೋ ಹಾಕೊಂಡು ಕೊಡ್ತೀನಿ, ನಿಮ್ಮದು ಕಾಂಟ್ಯಾಕ್ಟ್ ಎಲ್ಲ ಕೊಡ್ತೀನಿ ಅಂತೇಳಿ ಏನೋ ಗಿಸ್ಕ ಮಾಡಿ. ಅವ್ರು ಮಾಡೋಷ್ಟು ನೀವು ಮಾಡೋಕ್ಕಾಗಲ್ಲ, ಬಟ್ ಏನಿವೆ ಒಂದು ಲೆವೆಲ್ ಮಸ್ಕ ಮಾಡಿ. ಇಲ್ಲಿ ಕೊಟ್ಟಿರೋ 5,000 ನೀವು ಅಟ್ಲೀಸ್ಟ್ ಅಲ್ಲಾದರೂ ತಗೊಂಡು ನಿಮ್ಗೆ ಅಕಸ್ಮಾತ್ ಗಾಡಿ ಇಷ್ಟ ಆಯಿತು, ಇದಕ್ಕಿಂತಲೂ ಎಕ್ಸಲೆಂಟಾಗಿತ್ತು ಅಂತ ಹೇಳಿದ್ರೆ ನೀವು ಹಂಗೆ ಮಾಡ್ಬೋದು. ಅದು ನಿಮಗೆ ಒಳ್ಳೆ ಆಪ್ಷನ್. ಹಂಗೆ ಮಾಡಿದ್ಮೇಲೆ ಬಂದು ಇವನ ಹತ್ರನೂ ಕೇಳಿ, ಅವ್ನಿಗೆ ಹೇಳಿ ನನಗೆಲ್ಲ ನಂಗೆ ಗಾಡಿದು ಯಾಕೋ ದುಡ್ಡು ಶಾರ್ಟೇಜ್ ಆಗೋಯ್ತು ನನ್ನ ಹತ್ರ, ಹಂಗೆ ಹೇಳ್ಬೇಡಿ, ನಾನು ಬೇರೆ ಕಡೆ ತೊಗೊಂಡು ಹೇಳ್ಬೇಡಿ. ಅವ್ರಿಗೆ ತುಂಬ ಕೋಪ ಬರುತ್ತೆ, ನನಗೆ ದುಡ್ಡು ಶಾರ್ಟೇಜ್ ಆಗ್ತಿದೆ, ನನಗೆ ಕೊಡೋರು ಕೊಡಲಿಲ್ಲ, ಸುಮ್ಮನೆ ಇಲ್ಲಿ ಬಂದು ವೇಸ್ಟ್ ಆಯ್ತು, ಈಗ ನನಗೆ ಹಿಂಗಾಯ್ತು ನನಗೆ ಅದಿಲ್ಲ ಅಂತ ಏನೋ ಒಂದು ಡೈಲಾಗೆಲ್ಲ ಹೊಡೆದ್ಬಿಟ್ಟು ಅವ್ರ ಹತ್ರ ಅದನ್ನು ಕೀಳೋಕ್ಕೆ ಶುರು ಮಾಡಿ. 80% ಕೊಡಲ್ಲ, ಇನ್ನು 20% ಕೊಡೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಅಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ, ಸರಿನಾ. ಸೊ ಹಂಗಾಗಿ ನೀವು ಹಾಗೂ ಮಾಡಬಹುದು. ಮತ್ತು ನೀವು ಒಂದ್ಸಲ ನೀವು ಕ್ಯಾಶ್ ಪೇಮೆಂಟ್ ಅವ್ರಿಗೆ RTGS ಅಥವಾ IMPS ಅಥವಾ ಡೈರೆಕ್ಟ್ ಕ್ಯಾಶಾಗಿ ಕೊಟ್ಟರೆ ಹೀಗೆಲ್ಲ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಅಮೌಂಟ್ ಎಲ್ಲ ಆಗಿದ ತಕ್ಷಣ ನೀವು ಅವರು ನಿಮಗೆ RTOದೆಲ್ಲ ಏನೇನು ಫಾರ್ಮ್ ಎಲ್ಲ ಫಿಲಪ್ ಮಾಡಬೇಕು ಎಲ್ಲ ಮಾಡಿಸ್ಕೊಳ್ತಾರೆ. ಸೊ ನಿಮ್ಮ ಹತ್ರ ಏನೇನು ಇರಬೇಕು ಅಂತ ಹೇಳ್ತೀನಿ ಡಾಕ್ಯುಮೆಂಟ್ಸ್ಗಳು. ಫಸ್ಟು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್, ಪ್ಯಾನ್ ಕಾರ್ಡ್ ಒರಿಜಿನಲ್ ಇಟ್ಟಿರಿ, ಜೆರಾಕ್ಸ್ ಇಟ್ಟಿರಿ, ಕಲರ್ ಜೆರಾಕ್ಸ್ ಬೇಡ, ನಾರ್ಮಲ್ ಜೆರಾಕ್ಸೇ ಇಟ್ಟಿರಿ. ನಿಮ್ಮದೊಂದು ಬ್ಯಾಂಕ್ ಚೆಕ್ಲಿಸ್ಟ್ ಯಾವಾಗಲೂ ಇಟ್ಕೊಂಡಿರಿ, ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಅಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದನ್ನು ಇಲ್ಲಿ ಕೊಡೋದಕ್ಕೆ ಯೂಸ್ ಆಗುತ್ತೆ. ಮತ್ತು ನಿಮಗೆ ಬ್ಯಾಂಕಿಂಗ್ ದುಡ್ಡು ತೆಗೆದು ಕೂಡ ಚೆಕ್ ಕೂಡ ಅವಶ್ಯಕತೆ ಕೆಲವು ಸಲ ಇರುತ್ತೆ. ಹಾಗಾಗಿ ಚೆಕ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇಷ್ಟು ನೀವು ಮ್ಯಾಂಡೇಟ್ರಾಗಿ ಇಟ್ಕೊಂಡಿರಿ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ನೀವು ಅಲ್ಲಿ ಹೊರಗಡೆ ಓಡಾಡಬೇಕಾದಾಗ ನಿಮಗೆ ಮೆಟ್ರೋ ಆ್ಯಕ್ಚುಲಿ ಕನ್ವೀಂಟ್ ಇದೆ, ಬಟ್ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಿಮ್ಗೆ ಎಲ್ಲಿ ಇಳಿಬೇಕು ಎಲ್ಲಬೇಕಂದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ನೀವೇನು ಮಾಡ್ಬೋದು, ಆ ಡೆಲ್ಲಿ ಇದು ರೈಲ್ವೆ ಸ್ಟೇಷನ್ ಹತ್ತಿರ ಅಲ್ಲೊಂದೊಂದು 1 ಕಿಲೋಮೀಟ್ರ್ ಆಜು ಬಾಜುನಲ್ಲೇ ಒಂದು 2-3 ಯೂಸ್ಡ್ ಬೈಕ್ ಅಂತೀನಿ ಅದೇ ಬರ್ತದೆ, ಇದು ರೆಂಟೆಡ್ ಬೈಕ್ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೀವು ಡ್ರೈವಿಂಗ್ ಲೈಸೆನ್ಸ್ನ ಕ್ಯಾರಿ ಮಾಡೋದು ಹೆಲ್ಪ್ ಆಗುತ್ತೆ. ಮತ್ತು ಇನ್ ಕೇಸ್ ಏನಾದರೂ ಬೈ ರೋಡ್ ಬರಬೇಕಾದಾಗ ನಿಮ್ಗೆ ರೈಲ್ವೆ ಟಿಕೆಟ್ ಬುಕಿಂಗ್ ಕನ್ಫರ್ಮ್ ಆಗಿಲ್ಲ, ಫ್ಲೈಟ್ ಸಿಕ್ಕಲಿಲ್ಲ, ಏನೋ ಒಂದು ಆಯಿತು ಅಂದರೆ ನೀವು ಬೈ ರೋಡ್ ಬರಬೇಕಾದ್ರೂ ಕೂಡ
ನಿಮಗೆ ಆ ಡ್ರೈವಿಂಗ್ ಲೈಸೆನ್ಸ್ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ ಡಾಕ್ಯುಮೆಂಟ್ಸ್ ಸಾಕಾಗುತ್ತೆ, ಇನ್ನೇನು ಅವಶ್ಯಕತೆ ಇಲ್ಲ. ಒಂದು ಫೋಟೋ 2 ಫೋಟೋ ತೊಗೊಂಡು ಇಟ್ಕೊಂಡಿರಿ, ಅದು ಅವ್ರ ರೆಫರೆನ್ಸ್ಗೆ ಅದು ಇಟ್ಕೊತಾರೆ. ಅದು ಯಾರು ನಮ್ಮ ಹತ್ರ ಯಾರು ಗಾಡಿ ತೊಗೊಂಡು ಹೋದ್ರು ಅಂತ ಹೇಳಿ ಒಂದು ರೆಫರೆನ್ಸ್ಗೆ ಅವ್ರು ಒಂದು ಫೋಟೋ ತೆಗೆದು ನಿಮ್ಮದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೆರಾಕ್ಸ್ ತೆಗೆದು ಇಟ್ಕೊತಾರೆ. ಸೊ ನೀವು ಅದನ್ನು ಒಂದು 2 ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಚೆಕ್ ಲೀಫು 1-2 ತೊಗೊಂಡೋಗಿರಿ. ಅಕಸ್ಮಾತ್ ಮಿಸ್ಟೇಕ್ ಆಯಿತು ಅಂದರೆ ಇನ್ನು ಯೂಸ್ ಆಗುತ್ತೆ. ಸೊ ಇಷ್ಟು ಇಟ್ಕೊಂಡೋಗ್ರಿ. ಮೊಬೈಲ್ ಬ್ಯಾಂಕಿಂಗ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾಸ್ವರ್ಡು ಪಿನ್ ನಂಬರು ಎಲ್ಲನೂ ಕೂಡ ಇಟ್ಕೊಂಡಿರಿ. ಅಲ್ಲಿ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ವೈಫೈನ ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಯೂಸ್ ಮಾಡಿ ಅಲ್ಲೆಲ್ಲ. ಸೊ ಹ್ಯಾಕಿಂಗ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೊಬೈಲ್ ನೆಟ್ವರ್ಕ್ನ ಯೂಸ್ ಮಾಡಿ. ಮತ್ತು ಅಲ್ಲಿ ಗೊತ್ತಿಲ್ಲದಿರೋಂಥ ಪರ್ಸನ್ಸ್ಗಳಿಗೆ ಅಡ್ವಾನ್ಸ್ ಕೊಡೋಕೆ ಹೋಗಬೇಡಿ. ಮತ್ತು ಕೆಲಸ ಮಾಡೋರಿಗೆಲ್ಲ ಅಡ್ವಾನ್ಸ್ ಕೊಡೋಕೆ ಹೋಗಬೇಡಿ. ನೀವು ಗಾಡಿ ಇನ್ ಕೇಸ್ ಡೆಲಿವರಿ ಟೈಮಲ್ಲಿ ಕೂಡ ತುಂಬ ಜನ ದುಂಬಾಲು ಬೀಳ್ತಾರೆ. ನಾನು ಕಾರ್ ವಾಶ್ ಮಾಡಿದೆ, ನಮಗೆ 500 ರೂಪಾಯಿ ಕೊಡು, 1000 ರೂಪಾಯಿ ಕೊಡು, ಹಿಂಗೆಲ್ಲ ನಿಮಗೆ ತಲೆ ತಿಂತಾರೆ. ನನಗೆ ಲಾಸ್ಟ್ ಟೈಮಲ್ಲ, ಒಂದು ಸಲ ನಾನು ಬೇರೆ ಕಡೆ ತೊಗೊಂಡೆ. ಯಾವಾಗೂ ನಾನು ಅಲ್ಲಿ ತೊಗೊಳ್ಳೋದಿಲ್ಲ, ಫಸ್ಟ್ ಟೈಮ್ ಅಲ್ಲಿ ತೊಗೊಂಡೆ. ಪಾಪ ಗಾಡಿ ಚೆನ್ನಾಗಿ ಕೊಟ್ಟ. ಅವ್ರ ತೊಗೊಳ್ಬೇಕಾರೆ ಅವನಿಗಿಂತನೂ ಅಲ್ಲಿ ಕಸ ಗುಡ್ಸೋರು, ಕ್ಲೀನ್ ಮಾಡೋರು ನಂಗಿಲ್ವಾ ಅಯ್ಯಪ್ಪ, ಮಕ್ಕಳು ಅವರೇ 1,000-2,000 ಕಿತ್ಕೊಂಡ್ಬಿಡ್ತಾರೆ. ಅಷ್ಟೆಲ್ಲ ಟಾರ್ಚರ್ ಕೊಟ್ಬಿಡ್ತಾರೆ. ಮತ್ತು ನಿಮ್ಗೆ ಬೇಕಾದ್ರೆ ಹಾಗೇನೋ ನನಗೆ ಕೊಡಬೇಕು ಅಂತಿದ್ರೆ ಕೊಡಿ, ಬಟ್ ಅವ್ರಿಗೆ ಹೇಳಿ ನನಗೆ ಫ್ಲೋರ್ ಮ್ಯಾಟ್ ಬೇಕು ಅಂತ ಕೇಳಿ, ಇದು ಬೇಕು ಅಂತ ಕೇಳಿ. ಅನ್ನೋದು ಕ್ಲೀನಿಂಗ್ ಮಾಡ್ತಾರಲ್ಲ, ವಿಂಡ್ಶೀಲ್ಡ್ ಕ್ಲೀನ್ ಮಾಡೋಕ್ಕೆ ಶುದ್ಧ ಬರುತ್ತೆ ಬಟ್ಟೆ, ಅದೆಲ್ಲ ಅವ್ರ ಹತ್ರ ಇರುತ್ತೆ. ಅದೆಲ್ಲ ತುಂಬ ಚೀಪಾಗಿ ಸಿಗುತ್ತೆ. ಸೊ ತೊಗೊಳೋದಕ್ಕೆ ಹೇಳಿ. ಇವೆಲ್ಲ ನೀವು ಮಾಡೋದಕ್ಕೆ ಶುರು ಮಾಡಿ. ಸೊ ಒಂದು ಸಲ ನೀವು ಪೇಮೆಂಟ್ ಎಲ್ಲ ಮಾಡಿ ಅದೆಲ್ಲ ಆಯಿತು, ಗಾಡಿ ತೆಗೆದ್ರಿ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಿದೆ, ನಾನೇ ಬೈ ರೋಡೇ ನಾನು ಓಡಿಸ್ಕೊಂಡ್ಬರ್ತೀನಿ, ನಾನು ನಮ್ಮ ತಮ್ಮ ಇದ್ದೀನಿ, ಇಲ್ಲ ನಾನು ನಮ್ಮ ಫ್ರೆಂಡ್ ಇದ್ದೀವಿ, ಅವನು ಸ್ವಲ್ಪ ದೂರ ಓಡಿಸ್ತೀನಿ, ನಾನು ಸ್ವಲ್ಪ ದೂರ ಓಡಿಸ್ತೀನಿ, ಹಿಂಗೆ ತೊಗೊಂಡ್ಬರ್ತೀನಿ ಅಂದರೆ ಗುಡ್ ಚಾಯ್ಸ್, ತೊಗೊಂಡು ಬನ್ನಿ. ಸೊ ಬರ್ಬೇಕಾದ್ರೆ ನಿಮಗೆ 2 ಮೇಜರ್ ರೂಟ್ಗಳು ಸಿಗುತ್ತೆ. ಒಂದು ಬಂದು ವಡೋದರ ಎಕ್ಸ್ಪ್ರೆಸ್, ಅದು ನಿಮಗೆ ಈ ಕಡೆ ರಾಜಸ್ಥಾನ, ಹಿಂಗೆ ಬಂದು ಝಾನ್ಸಿ, ಭೋಪಾಲ್, ಹಿಂಗೆ ಬಂದು ನಿಮಗೆ ಸೋಲಾಪುರ್, ಕೊಲ್ಹಾಪುರ್, ಬಿಜಾಪುರ ಹಿಂಗೆ ಬರುತ್ತೆ ಟ್ರ್ಯಾಕು. ಇನ್ನೊಂದು ಬಂದು ಆಗ್ರಾ ಮಧ್ಯಪ್ರದೇಶ, ಹಿಂಗೆ ಬಂದು ನಾಗ್ಪುರ್, ಹೈದರಾಬಾದು, ನಾಗ್ಪುರ್, ಈ ಲೈನಲ್ಲಿ ಬರ್ತದೆ. 2 ಟ್ರ್ಯಾಕ್ ಮೈನ್ ಇರ್ತದೆ. ಸೊ ನೀವು ಯಾವ ರೂಟ್ ಚೂಸ್ ಮಾಡ್ಬೋದು. ನಿಮಗೆ ಕಿಲೋಮೀಟ್ರ್ ಕಮ್ಮಿ ಇರಬೇಕು ಅಂತ ಹೇಳಿದ್ರೆ ನಿಮಗೆ ವಡೋದರ ಎಕ್ಸ್ಪ್ರೆಸ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಸೆಟಲ್ಡ್ ರೋಡ್ ಬೇಕು, ನನಗೆ ತುಂಬ ಆ ಕಡೆ ಈ ಕಡೆ ತೊಗೊಳಕ್ಕಾಗಲ್ಲ, ನನಗೆ ಸ್ವಲ್ಪ ಹೈವೇನೂ ಬೇಕು, ಸ್ವಲ್ಪ ನನಗೆ ಆಪ್ಷನ್ಸ್ಗಳು ಬೇಕು, ಅಂಗಡಿಗಳ ಆಪ್ಷನ್ಸ್ಗಳು ಬೇಕು, ಶಾಪ್ ಬೇಕು, ಪೆಟ್ರೋಲ್ ಬಂಕ್ಗಳ ಆಪ್ಷನ್ ಜಾಸ್ತಿ ಬೇಕು, ಹಿಂಗಿದ್ರೆ ನೀವು ಈ ಕಡೆ ಆಗ್ರಾ ರೂಟು, ನಾಗ್ಪುರ, ಹೈದರಾಬಾದ್ ಈ ರೂಟ್ನ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಅದು ತುಂಬ ದೊಡ್ಡ ರೋಡ್ಗಳು ಏನಿರಲ್ಲ, ಮಾಮೂಲಿ ಮೀಡಿಯಮ್ ಇರ್ತದೆ. ಮತ್ತು ನಿಮ್ಗೆ ಎಲ್ಲ ಕಡೆನೂ ಎಲ್ಲ ಸೌಕರ್ಯಗಳು ಕೂಡ ಅವೈಲೇಬಿಲಿಟಿ ಇರುತ್ತೆ. ಈ ರೋಡಲ್ಲೂ ಚೆನ್ನಾಗೇ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ನಿಮ್ಗೆ ಅಲ್ಲಿ ಟೋಲ್ಗಳು ಸ್ವಲ್ಪ ಕೆಲವು ಕಡೆ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಬಟ್ ಈಗ 3,000 ರೂಪಾಯಿ ಏನು 1 ಇಯರ್ದು ಟೋಲ್ ಇದೆ ಅಂತ ನಾವು ಇದು ಮಾಡ್ತಿದ್ವಲ್ಲ, ಸೊ ಇದನ್ನು ಅಪ್ಲೈ ಮಾಡಿ ತೊಗೊಂಡು ಹೋಗಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫಾಸ್ಟ್ಯಾಗ್ದು ಅದೆಲ್ಲ ನಿಮಗೆ ಇದರಲ್ಲಿ ಯೂಟ್ಯೂಬಲ್ಲೇ ಸಿಗುತ್ತೆ. ಹೌ ಟು ಆಕ್ಟಿವೇಟ್ 1 ಇಯರ್ 3,000 ರೂಪೀಸ್ದು, ಅದನ್ನ ತೊಗೊಂಡೋಗಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಿಮ್ಗದು. ಯಾಕಂದ್ರೆ ನಾರ್ಮಲಾಗಿ ನೀವು ಏನಾರ ತರಬೇಕಂದ್ರೆ, ಅಲ್ಲಿಂದ ಗಾಡಿ ತರಬೇಕಂದಾಗ ನಿಮಗೆ ನನಗೆ ಗೊತ್ತಿರೋಂಗೆ ಒಂದು 7,000 ಹತ್ತತ್ರ ಆಗುತ್ತೆ. ಅದು ನಿಮ್ಗದು 7,000 ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತೆ. ನಾನು ಚೆಕ್ ಮಾಡಿಲ್ಲ ಎಕ್ಸಾಕ್ಟ್ಲಿ, ಬಟ್ ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ. ಸೊ ಹಂಗಾಗಿ ನೀವು ಬೆಂಗಳೂರು ಬರ್ಬೇಕಾದ್ರೆ, ಸೊ ಹಂಗಾಗಿ ನೀವು ಆ 3,000 ರೂಪೀಸ್ದು ಆ್ಯಕ್ಟಿವೇಷನ್ ಮಾಡ್ಕೊಳ್ಳಿ. ನಿಮಗೆ 95% ಎಲ್ಲ ಟೋಲಲ್ಲೂ ಅದು ಯೂಸ್ ಆಗುತ್ತೆ. ಎಲ್ಲೋ ಒಂದು ಟೋಲ್ ಯೂಸ್ ಆಗೋಲ್ಲ ಅಷ್ಟೇ, ಬಟ್ ಅದನ್ನು ಚೂಸ್ ಮಾಡಿ, ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಒಂದ್ಸಲ ನೀವು ಪೇಮೆಂಟ್ ಮಾಡಿಸ್ಕೊಳ್ಬೇಕಾದ್ರೆ ನೀಟಾಗಿ ಅವ್ರ ಹತ್ರ ಕೇಳ್ಕೊಂಬಿಡಿ, ನಾನೆಲ್ಲ ಪೇಮೆಂಟೆಲ್ಲ ಮಾಡಾಯಿತು, NOC ಯಾವಾಗ ಬರುತ್ತೆ. ಸೊ NOCಗೆ ಅಪ್ಲೈ ಮಾಡೋ ರಿಸಿಪ್ಟ್ ಅವ್ರ ಹತ್ರ ಇದ್ದಾಗ ಡೌನ್ಲೋಡ್ ಮಾಡಿ ಇಟ್ಕೊಂಬಿಡಿ ನೀವು ಒಂದು ಕಾಪಿ. ಇದು ಸೇಫರ್ ಸೈಡ್. ನಿಮ್ಗೆ ಅಲ್ಲೆಲ್ಲೇ ಬರಬೇಕಾದ್ರೂ ನಿಮಗೆ ನಾನು ಆಲ್ರೆಡಿ ಹೇಳ್ತೀನಿ ವಿಡಿಯೋದಲ್ಲಿ 2-3 ಕಡೆ ಹಿಡಿತಾರೆ ನಿಮಗೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಅಲ್ಲಿದ್ದಾಗೆ ಫಿಲಪ್ ಮಾಡ್ಕೊಂಬಿಡಿ. ಆ ಕಾರ್ ಫಿಲಪ್ ಮಾಡಿಲ್ಲ ಅಂದ್ರೂ ಹಿಡಿತಾರೆ. ನೀವು ಸೈನ್ ಹಾಕಿದ್ರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸೈನ್ ಹಾಕಿರೋನು ಬಿಡ್ತಾರೆ, ನಮ್ಮ ಸೌತಲ್ಲಿ. ಬಟ್ ಅಲ್ಲಂಗಲ್ಲ, ದುಡ್ಡು ಹೊಡಿಬೇಕಂದ್ರೆ ಏನಾದರೂ ನೆಪ ಹೇಳ್ತಾರೆ, ಓವರ್ ಸ್ಪೀಡ್ ಹೇಳ್ತಾರೆ, ಸೀಟ್ ಬೆಲ್ಟ್ ಹಾಕಿಲ್ಲ ಹೇಳ್ತಾರೆ, ನೀನು ಇಲ್ಲಿ 80 ಇದೆ, ನೀನು 90 ಬಂದಿದೆಯಾ ಅಂತ ಹೇಳ್ತಾರೆ, ನೀ 80 ಇದೆ 81 ಬಂದಿದೆಯಾ ಅಂತ ಹೇಳಿ ಕಿತ್ಕೊತಾರೆ. ಕೇಳೋಕ್ಕೊಂದು ನೆಪ ಬೇಕು. ಆ ನೆಪಗಳನ್ನ ನೀವು ಕೊಡೋಕೆ ಹೋಗಬೇಡಿ. ನಾನು ಬರ್ಬೇಕಾದ್ರೆ ಹೆಂಗೆಲ್ಲ ನೀನು ಟಿಪ್ಸ್ ಕೊಟ್ಟಿದ್ದೆ ನಿಮಗೆ ಲಾಸ್ಟು ಒಂದು ಮೊದಲನೇ ವೀಡಿಯೋದಲ್ಲಿ ಎರಡನೇ ವೀಡಿಯೋದಲ್ಲಿ ಟಿಪ್ಸ್ ಕೊಟ್ಟಿದ್ದೆ. ಅದು ನಾನು ವೀಡಿಯೋ ಇನ್ನೊಂದ್ಸಲ ನೋಡಿ ನಿಮ್ಗೆ ಅದು ಅರ್ಥ ಆಗುತ್ತೆ. ಯಾವ ಟೈಮಲ್ಲಿ ಎಲ್ಲೆಲ್ಲಿ ಪಾಸ್ ಆದರೆ ನಿಮಗೆ ಅವ್ರುಗಳು ಕಾಟ ತಪ್ಪುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ ನೋಡಿ, ಓಕೆನಾ. ಸೊ ನೀವು ಪೇಮೆಂಟಾಗಿ NOCದೆಲ್ಲ ಅಪ್ಲೈ ಮಾಡಿ ನೀವು ಇಲ್ಲಿಗೆ ಬಂದುಬಿಡಿ. ನೀವು ಟ್ರಾನ್ಸ್ಪೋರ್ಟೇಷನ್ ಹಾಕಿ ನೀವು ಟ್ರೈನಲ್ಲೋ ಅಥವಾ ಫ್ಲೈಟಲ್ಲೋ ಬಂದುಬಿಟ್ರೆ ಅದು ಏನು ಸೇಫ್ ಇರುತ್ತೆ. ಆರಾಮಾಗಿ ಒಂದು 10-12 ದಿವಸದೊಳಗೆ ನಿಮಗೆ ವೆಹಿಕಲ್ ಬರುತ್ತೆ. ಅವ್ರ ಟ್ರ್ಯಾಕಿಂಗ್ ನಂಬರ್ ಇಸ್ಕೊಳ್ಳಿ, ಆ ಡ್ರೈವರ್ ನಂಬರ್ ಇಸ್ಕೊಳ್ಳಿ, ಕಂಟೈನರ್ದು. ನಿಮ್ಗೆ ಒಂದು 20,000 ಆಜು ಬಾಜು ಆಗುತ್ತೆ. ಮೀಡಿಯಮ್ ಸೆಡಾನ್ ಅಥವಾ ಹೆಚ್ಬ್ಯಾಕ್ ಆಗಿರೋ ಒಂದು 15,000-17,000ವರೆಗೂ ಚಾರ್ಜ್ ಮಾಡ್ತಾರೆ. ಬಟ್ ನನಗೆ ಗೊತ್ತಂಗೆ 15,000 ಕಾನ್ಸೆಪ್ಟ್ ಹೋಗಿ ತುಂಬ ದಿವಸ ಆಯಿತು. ಈಗ ಒಂದು 17-18 ಅವರು ಮಾಡ್ತಾರೆ. 25,000 ಹೇಳ್ತಾರೆ ನಿಮಗೆ ದೊಡ್ಡ ವೆಹಿಕಲ್ಗೆ. ಬಟ್ ಕೊನೆಗೆ ಒಂದು ಫೈನಲ್ ಒಂದು 20-21 ಒಳಗೆ ನಿಮಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ಇನ್ಕ್ಲೂಡಿಂಗ್ ನಿಮಗೆ ಲೈವ್ ಟ್ರ್ಯಾಕಿಂಗ್ ಕೊಡ್ತಾರೆ. ಅಂದರೆ ಗಾಡಿ ಎಲ್ಲಿದೆ ಅಂತ ನಿಮಗೆ GPS ಟ್ರ್ಯಾಕಿಂಗ್ ಇರುತ್ತಲ್ವ, ಅದು ಕೊಡ್ತಾರೆ. ನಿಮ್ಮ ವೆಹಿಕಲ್ ಜೊತೆಗೆ ಆಲ್ಮೋಸ್ಟ್ ತುಂಬ ವೆಹಿಕಲ್ಗಳು ಅಲ್ಲಿ ಹಾಕಿರ್ತಾರೆ. ಸೊ ಹಂಗಾಗಿ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ, ಅವ್ರನ್ನ ಬಿಲೀವ್ ಮಾಡಬಹುದು. ಎಸ್ಪೆಷಲಿ ಗುರ್ಗಾವಲ್ಲಿ ನಿಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ. ನೀವು ಅಲ್ಲಿ ಹಾಕೋಕ್ಕಿಂತ ಮುಂಚೆ ವೀಡಿಯೋ ತಗೊಳ್ಳಿ, ಅವ್ರಿಗೆ ಏನು ಕೊಡಬೇಕು ಜೆರಾಕ್ಸ್ ಎಲ್ಲ ಅವರು ಕೊಟ್ಬಿಡಿ, ನೀವೆಲ್ಲ ಒರಿಜಿನಲ್ ಎತ್ಕೊಂಡ್ಬಂದ್ಬಿಡಿ.
RC ನೀವೆಲ್ಲ ಒರಿಜಿನಲ್ ಎತ್ಕೊಂಡ್ಬಿಟ್ಟು NOCದು ಅಪ್ಲೈ ಇದು ಎಲ್ಲ ಎತ್ಕೊಳ್ಳಿ, ಇನ್ಶೂರೆನ್ಸ್ ಇದೆಲ್ಲ ಎತ್ಕೊಂಬಿಡಿ. ಆ ಗಾಡಿ ಜೊತೆಗೆ ಎಲ್ಲ ಜೆರಾಕ್ಸ್ ಕಾಪೀಸ್ ಇಟ್ಬಿಡಿ. ಯಾಕಂದರೆ ಗಾಡಿ ಕಾಣೋದೇ ಇಲ್ವಲ್ಲ ನಿಮಗೆ, ಬೆಂಗಳೂರು ಬಂದು ನೀವೇ ಫಸ್ಟ್ ಅದನ್ನ ನೋಡೋದು. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಆ ಗಾಡಿ ಹತ್ಸೋವರೆಗೂ ನೋಡಿಕೊಂಡು ಆ ಗಾಡಿದು ಯಾರು ಡ್ರೈವರ್ ಬರ್ತಾನೋ ಅವ್ನ ನಂಬರು ತೊಗೊಳ್ಳಿ, ಕೊಡ್ತಾರವ್ರು ನಿಮಗೆ. ಗಾಡಿದು ಆ ಕಂಟೈನರ್ದು ವೆಹಿಕಲ್ ನಂಬರ್ ಇರ್ತದಲ್ಲ, DL NL ನಾಗಾಲ್ಯಾಂಡ್ದು ಯಾವುದೊಂದು ಇರುತ್ತೆ, ಅದು ತೊಗೊಂಡು ಅದು ರಾಮನಗರವರೆಗೂ ಬರುತ್ತೆ ಅಥವಾ ಮಾದನಾಯಕನಹಳ್ಳಿವರೆಗೂ ಬರುತ್ತೆ, ಬೆಂಗಳೂರು ಬರೋದಾದ್ರೆ. ಸೊ ಅವ್ರ ಹತ್ರ ಇಸ್ಕೊಂಡು ನೀಟಾಗಿ ಎಲ್ಲ ಇಟ್ಕೊಂಡು GPS ಎಲ್ಲ ವರ್ಕ್ ಆಗ್ತಿಲ್ಲ ಚೆಕ್ ಮಾಡಿಕೊಂಡು, ಸೊ ಗಾಡಿದು ವೀಡಿಯೋ ತೊಗೊಳ್ಳಿ. ಮತ್ತು ಸ್ಪೆಷಲಿ ಹ್ಯಾಂಡ್ ಬ್ರೇಕ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಗಾಡೀಲಿ ಏನಾದ್ರೂ ಹ್ಯಾಂಡ್ ಬ್ರೇಕ್ ಇನ್ ಕೇಸ್ ನೀವು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಎಲ್ಲನೂ ಸಖತ್ತಾಯಿತು, ಹ್ಯಾಂಡ್ ಬ್ರೇಕ್ ಒಂದು ಕಮ್ಮಿ ಇದೆ ಅಂತ ಹೇಳಿದ್ರೆ ಫಸ್ಟು ಹ್ಯಾಂಡ್ ಬ್ರೇಕ್ನ ರೆಡಿ ಮಾಡಿಸಿ. ಯಾಕಂದ್ರೆ ನಿಮ್ಗೆ ಒಳಗಾಕಿದ ತಕ್ಷಣ ಟೋಯಿಂಗ್ ಮಾಡಿ ಹ್ಯಾಂಡ್ ಬ್ರೇಕ್ ಎಲ್ಲ ಹಾಕ್ದಾಗ ನಿಮ್ಗೆ ಏನಾಗುತ್ತೆ, ಗಾಡಿ ಮೂವಿಂಗ್ ಎಲ್ಲ ಆಗಬೇಕಾದ್ರೆ ಹ್ಯಾಂಡ್ ಬ್ರೇಕ್ ಲೂಸ್ ಆದಾಗ ಇನ್ನೊಂದು ಗಾಡಿ ಹಿಂದೆ ಇರೋ ಗಾಡಿಗೆ ಅಥವಾ ಆ ಪಿಲ್ಲರ್ಸ್ಗಳಿಗೆ ಟಚ್ ಆಗಿ ಸ್ಕ್ರಾಚಸ್ ಡ್ಯಾಮೇಜಸ್ಗಳಾಗಿದೆ. ನನ್ನದೇ ಒಂದು ಇನ್ಸಿಡೆಂಟ್ ಎಲ್ಲ ಆಗಿದೆ. ಅದು ಸ್ವಲ್ಪ ಹ್ಯಾಂಡ್ ಬ್ರೇಕ್ ವೀಕ್ ಇತ್ತು, ನಾನು ಸರಿ ಮಾಡ್ಸೋಣ ಅಂದರೆ ಅದಾಗಲಿಲ್ಲ, ನನ್ನ ಮಿಸ್ಟೇಕ್ ಅದು ಟೈಮ್ ಆಗೋಗಿತ್ತು, ಅಲ್ಲೇ 7 ಗಂಟೆ ಆಗೋಗಿತ್ತು. ಸೊ ಹಂಗಾಗಿ ನಾನು ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಅವ್ರು ಸಿಟಿಗೆ ಬಿಡೋ ಟೈಮ್. ಈಗ ನಮಗೆ ಹಿಂಗೆ ಬೆಂಗಳೂರಲ್ಲಿ 11 ಗಂಟೆವರೆಗೂ ಕೂಡ ಹೆವಿ ವೆಹಿಕಲ್ಗಳಿಗೆ ಸಿಟಿ ಲಿಮಿಟ್ಸ್ ಎಲ್ಲ ಇದು ಒಳಗೆ ಎಂಟ್ರಿ ಇರೋದಲ್ವೋ, ಹಂಗೂ ಕೆಲವೊಂದಲ್ಲಿ ತೀರಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಇಲ್ಲಾಂದ್ರೆ ಬಂದ್ಬಿಡ್ಬೋದು, ದುಡ್ಡು ಕೊಟ್ಟರೆ ಅಲ್ಲಿ ತೀರಾ ಸ್ಟ್ರಿಕ್ಟ್ ಇದೆ. ಸೊ ಹಂಗಾಗಿ ತುಂಬ ಕಷ್ಟ ಇದೆ ಇಲ್ಲೆಲ್ಲ ನಿಮಗೆ ಹೆವಿ ವೆಹಿಕಲ್ಗಳನ್ನ ಮೇಂಟೈನ್ ಮಾಡೋದು. ಸೊ ಹಂಗಾಗಿ ನೀವೇನು ಮಾಡೋಕ್ಕಲ್ಲ, ವೀಡಿಯೋಗಳು ತೊಗೊಂಡು ಹ್ಯಾಂಡ್ ಬ್ರೇಕ್ ಎಲ್ಲ ಚೆನ್ನಾಗಿ ಚೆಕ್ ಮಾಡಿ ನೀಟಾಗಿ ನೋಡ್ಕೊಂಬನ್ನಿ. ಮತ್ತು ಎರಡು ಸ್ಪೇಸ್ ಪಾರ್ಟ್ಸ್ಗಳಿದ್ದರೆ ಸಮ್ಟೈಮ್ಸ್ ನಿಮಗೆ ಮೊಬೈಲ್ ಚಾರ್ಜರ್ ಅದರಲ್ಲೇ ಇರ್ತದೆ, ಕಾರ್ದು ಚಾರ್ಜರ್ ಇರ್ತದೆ, ಅಥವಾ ಕ್ಲೀನರ್ ಇರ್ತದೆ, ಇಲ್ಲ ಇದು ಹೇರ್ ಫಿಲ್ ಅಪ್ ಮಾಡೋ ಮಿಷಿನ್ ಇರ್ತದೆ, ಫಾಸ್ಟ್ ಆಗಿರ್ಬೋದು, ಅಥವಾ ಡಬಲ್ ಕೀ ಇರುತ್ತೆ, ಏನೋ ಒಂದು ಇರುತ್ತೆ ನಿಮ್ಮ ಹತ್ರ. ಸೊ ಒಂದು ಕೀನ ಬಿಟ್ಟು ಇನ್ ಕೇಸ್ ಮಾಸ್ಟರ್ ಕೀ ಇದ್ದರೆ ಒಂದೊಂದು ಕೀ ಇಟ್ಟು ನೀವೊಂದು ಕೀ ಎತ್ಕೊಂಡು ಬಂದ್ಬಿಡಿ. ಗಾಡೀಲಿ ಯಾವುದೇ ರೀತಿಯಾದಂಥ ಸ್ಪೇಸ್ ಬಿಡೋಕ್ಕೆ ಹೋಗ್ಬೇಡಿ, ಏನೇನೂ ಬಿಡೋಕ್ಕೆ ಹೋಗ್ಬೇಡಿ. ಜೆರಾಕ್ಸ್ ಕಾಪೀಸ್ ಒಂದು ಮಾತ್ರ ಕೊಟ್ಟಿರಿ, ಇನ್ನೇನೂ ಕೊಡೋಕ್ಕೆ ಹೋಗ್ಬೇಡಿ. ಇಷ್ಟೆಲ್ಲ ತಂದುಬಿಟ್ಟು ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಬಂದುಬಿಡಿ. ಇದು ನಿಮಗೆ ಬೆಸ್ಟ್ ಆಪ್ಷನ್. ಇಲ್ಲಿ ಬಂದಮೇಲೆ ಆ ಗಾಡಿನ ರಿಸೀವ್ ಮಾಡ್ಕೊಳ್ಳಿ, ಅವನಿಗೊಂದು 50-100 ಕೊಡಿ, ಪಾಪ ಟೀ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡಲಿ ಅಷ್ಟೇ. ಇಲ್ಲಿ ತಂದ ಮೇಲೆ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಅದನ್ನು ಸರ್ವಿಸಿಗೆ ಬಿಡಬೇಕು, ಖಂಡಿತ ಬಿಡಬೇಕು. ಯಾಕೆಂದರೆ ಅವ್ರು ಹೇಳ್ತಾರೆ ನಿಮಗೆಲ್ಲ ನನ್ನ ಸರ್ವಿಸ್ ಆಗಿದೆ ಪಕ್ಕ ಇದ್ದಂಗೆಲ್ಲ ಹೇಳ್ತಾರೆ, ನಂಬಕ್ಕೆ ಹೋಗ್ಬೇಡಿ. ಮತ್ತು ತುಂಬ ಗುಜ್ಜಾಡ್ ಕೆಲಸಗಳು ಮಾಡ್ತಾರೆ, ಅದು ನಿಮ್ಗೆ ನಿಮ್ಗೆ ಹೇಳೋದು ಅರ್ಥ ನೆಕ್ಸ್ಟ್ ವೀಡಿಯೋಗಳು ಹೇಳ್ತಾ ಹೋಗ್ತೀನಿ. ಇವಾಗೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ, ಹೆವಿ ಆಗುತ್ತೆ. ಸೊ ಹಿಂಗೆಲ್ಲ ಆಗುತ್ತೆ. ಸೊ ಬಂದಿದ್ದ ತಕ್ಷಣ ಗಾಡಿ ರಿಸೀವ್ ಆಗಿದೆ ಅಂತ ಹೇಳಿ ಅವನಿಗೆ ಫೋನ್ ಮಾಡಿ ಮತ್ತೆ NOC ಯಾವಾಗಂತ ಕೇಳಿ. ಆಲ್ರೆಡಿ ಯಾಕಂದ್ರೆ ನಿಮ್ಗೆ 10 ದಿವಸ ಆಗೋಗಿರ್ತದೆ, ಕಂಪ್ಲೀಟ್ ಆಗೋಗಿರ್ತದೆ. ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿದ ತಕ್ಷಣ 10-12 ದಿವಸನೇ ಆಗೋಗಿರ್ತದೆ ಅದು. ಸೊ ಮತ್ತೆ ಕೇಳಿ NOC ಯಾವಾಗ ಬರುತ್ತೆ ಅಂತ ಕೇಳಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಫರ್ದರ್ ಫಾರ್ಮಾಲಿಟೀಸ್ಗೆಲ್ಲ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು? ಮೇಯ್ನ್ NOC ಒರಿಜಿನಲ್, ನಿಮ್ದು ಆಧಾರು, ಪ್ಯಾನು, ಡ್ರೈವಿಂಗ್ ಲೈಸೆನ್ಸು, ಗಾಡಿದು ಒರಿಜಿನಲ್ RC, ಇನ್ಶೂರೆನ್ಸು, ಎಮಿಷನ್, ಇಷ್ಟು ನೀಟಾಗೆ ಆ ಗಾಡಿಗೆ ಸಂಬಂಧಪಟ್ಟಿದ್ದು ರೆಡಿ ಮಾಡಿಕೊಂಡ್ರೆ ನೀವು ಅದನ್ನು ತೊಗೊಂಡು ಹೋಗಿ ಇನ್ ಕೇಸ್ ಅದರಲ್ಲಿ ಏನಾದರೂ ನಿಮಗೆ ಟ್ಯಾಕ್ಸ್ ಇನ್ವಾಯ್ಸ್ ಕೊಟ್ಟರೆ, ಅಂದರೆ ನಿಮಗೆ ಅಲ್ಲಿ ಗಾಡಿ ತೊಗೊಳ್ಬೇಕಾದ್ರೆ ಟ್ಯಾಕ್ಸ್ ಇನ್ವಾಯ್ಸ್ ಕೊಟ್ಟಿದ್ರೆ ತೊಗೊಂಡು ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ತೆಗಿತಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಅದು ಯಾವುದು ಆಗಿರೋ ತೆಗಿತಾರೆ, ತೆಗೆದ್ಬಿಟ್ಟು ನಿಮ್ಗೆ ಇದು ಮಾಡ್ಕೊಳ್ತಾರೆ. ಆವಾಗ ನೀವು ರಿಜಿಸ್ಟ್ರೇಷನ್ಗೆ ಫಸ್ಟು ಅಪ್ಲೈ ಮಾಡ್ಬೋದು. ಸೊ ರಿಜಿಸ್ಟ್ರೇಷನ್ದು ಏನು ಕತೆ ಏನು ವ್ಯತೆ ಅಂತ ಎಲ್ಲ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈ ಪೇಮೆಂಟ್ ಡೀಟೇಲ್ಸ್ ಇಷ್ಟೇ ಅಂತ ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ನೀವು ಹೊರಗಡೆ ಹೋಗಬೇಕಾದಾಗ ಎನಿ ಕಾಸ್ಟ್ ಕ್ಯಾಶ್ಗಳನ್ನ ಹ್ಯಾಂಡ್ಲ್ ಮಾಡೋದನ್ನ ಕಲೀರಿ. ಸೊ ಕ್ಯಾಶ್ನ ಎತ್ಕೊಂಡು ಹೋಗಲೇಬೇಡಿ, 1000 ರೂಪಾಯಿ ಮ್ಯಾಕ್ಸಿಮಮ್, ಅದ್ರ ಮೇಲೆ ಎತ್ಕೊಳ್ಳೋಕ್ಕೆ ಹೋಗಬೇಡಿ. ಬಟ್ ಲಿಮಿಟ್ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ನೀವು ಎತ್ಕೊಂಡು ಹೋಗೋದಕ್ಕೆ ಅಲ್ಲಿ ಯಾರು ತಡೆಯಲ್ಲ. ನೀವು ಫುಲ್ 5 ಲಕ್ಷ ಎತ್ಕೊಂಡೋದ್ರು 10 ಲಕ್ಷ ಎತ್ಕೊಂಡೋದ್ರಲ್ಲಿ ಯಾವನು ಕೇಳಲ್ಲ. ಬಟ್ ನಂದು ಸ್ಟ್ರಾಂಗ್ ರೆಕಮೆಂಡೇಷನ್, ಎಲ್ಲ ಟೈಮ್ ಒಂದೇ ಥರ ಇರಲ್ಲ. ನೀವು ಹೋಗುವಂಥ ರೈಲಲ್ಲಿ ಡಕಾಯಿತಿ ಆಗ್ಬೋದು, ಯಾಕಂದ್ರೆ ತುಂಬ ಆಗುತ್ತೆ ಆಗಬಹುದು, ಅಥವಾ ಫ್ಲೈಟಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮಗೆ ಫ್ಲೈಟಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ನಿಮಗೆ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ 1 ಲಕ್ಷವರೆಗೇನೋ ಕ್ಯಾರಿ ಮಾಡ್ಬೋದು ಏರ್ಪೋರ್ಟ್ ಇದ್ರ ಪ್ರಕಾರ. ಬಟ್ ಅದ್ರ ಮೇಲೆ ಮತ್ತೆ ನಮಗಲ್ಲಿ ಲಿಟಿಗೇಷನ್ಸ್ಗಳಾಗುತ್ತೆ. ಸುಮ್ಮನೆ ರಿಸ್ಕ್ ಆಗಿ ತಗೊಳ್ತೀರ. RTGS ಮಾಡಿ ಏನೊಂದು 500 ರೂಪಾಯಿ 1000 ರೂಪಾಯಿ ಎಕ್ಸ್ಟ್ರಾ ತರಿಸಿ ಹೋಗುತ್ತೆ. ಮತ್ತು ಬ್ಯಾಂಕಿಗೆ ಹೊಲಿಬೇಕಾಗುತ್ತೆ. ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ. ನಮ್ಮ ಕಾರ್ಡ್ ನಮಗೆ ಬೇಕು, ದುಡ್ಡು ಅವನಿಗೆ ಬೇಕು, ಕಾಯ್ತಾ ಬಿಡಿ, ಏನು ಪ್ರಾಬ್ಲಮ್ ಇದೆ. ಒಂದು 5000 ಹತ್ರ ಟೋಕನ್ ನೋಡಿಬಿಟ್ಟು ಸಂಜೆವರೆಗೂ ಬೇರೆ ಕಡೆ ಎಲ್ಲ ರೌಂಡ್ ನೋಡ್ಕೊಂಬನ್ನಿ. ಬಟ್ ಈಗ ನೀವು ಒಂದು ಗಾಡಿಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಈ ಗಾಡಿನೇ ಯಾಕೆ ಬೆಸ್ಟ್ ಅಂತ ಹೇಳಿ ನೀವು ಬೇರೆ ಗಾಡಿಗಳು ಚೆಕ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಹೇಳ್ಕೊಡ್ತೀನಿ. ಬೈ.